ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಸಿಲಿಕಾನ್ ಸಿಟಿ ಕಲರ್ಫುಲ್ ಆಗಿ ಕಾಣೋದಕ್ಕೆ GBA ಸಾಕಷ್ಟು ರೂಲ್ಸ್ಗಳನ್ನು ತರುತ್ತಲೇ ಇರುತ್ತದೆ. ನಗರ ಸ್ವಚ್ಛವಾಗಿರಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸಾಕಾಗೋದೇ ಇಲ್ಲ. ಇದೀಗ GBA ಬೆಂಗಳೂರಲ್ಲಿ ಸ್ವಂತ ಮನೆಯುಳ್ಳವರು ಮತ್ತು PG ನಡೆಸುವವರಿಗೆ ವಾರ್ನಿಂಗ್ ಕೊಟ್ಟಿದೆ. ಏನದು ವಾರ್ನಿಂಗ್, ಯಾಕೆ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ITBT ಸಿಟಿ ಬೆಂಗಳೂರು ಅಂದರೆ ಹಲವರಿಗೆ ಬದುಕನ್ನ ಕಟ್ಟಿಕೊಡುವ ದೇವಾಲಯ. ಆದರೆ ಜೀವನಕ್ಕೆ ದಾರಿ ತೋರುವ ಸಿಲಿಕಾನ್ ನಗರಿ ಇತ್ತೀಚೆಗೆ ಗಾರ್ಬೇಜ್ ನಗರ ಆಗ್ತಾ ಇದೆ. ಕಸದ ಸಮಸ್ಯೆ ಸಿಟಿಯನ್ನ ಹೈರಾಣಾಗಿಸ್ತಾ ಇದೆ. ನಗರದಲ್ಲಿ ಉತ್ಪತ್ತಿಯಾಗ್ತಾ ಇರುವ ಕಸ ವಿಂಗಡಣೆ ಮಾಡೋದು GBAಗೆ ದೊಡ್ಡ ತಲೆನೋವಾಗಿದೆ. ಹೀಗಾಗಿ ಇದೀಗ GBA ಬೆಂಗಳೂರಿನಲ್ಲಿ ಸ್ವಂತ ಮನೆಯುಳ್ಳವರು ಮತ್ತು PGಗಳಿಗೆ ವಾರ್ನಿಂಗ್ ಅನ್ನ ಕೊಡೋದಕ್ಕೆ GBA ಮುಂದಾಗಿದೆ. ಬೆಂಗಳೂರು ನಗರದಲ್ಲಿ ಘನತ್ಯಾಜ್ಯ ನಿರ್ವಹಣೆಯನ್ನು ಸಮರ್ಥವಾಗಿ ಜಾರಿಗೆ ತರುವ ನಿಟ್ಟಿನಲ್ಲಿ 2 ಮಹಡಿಗಳಿಗಿಂತ ಹೆಚ್ಚಿನ ವಸತಿ ಮತ್ತು PG ಇರುವ ಕಟ್ಟಡಗಳಿಗೆ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಸ್ವಂತ ಮನೆ ಮತ್ತು PGಗಳಲ್ಲಿರುವಂತಹ ಕನಿಷ್ಠ 2 ಪ್ರತ್ಯೇಕ ಕಸದ ಡಬ್ಬಿಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಅಂತ ಸೂಚನೆ ನೀಡೋದಕ್ಕೆ GBA ಮುಂದಾಗಿದೆ. ಮಿಶ್ರ ಕಸದ ಸಮಸ್ಯೆಯನ್ನು ನಿಯಂತ್ರಿಸುವುದಕ್ಕೆ 3 ಹಾಗೂ ಅದಕ್ಕಿಂತ ಹೆಚ್ಚಿನ ಅಂತಸ್ತುಗಳ ಕಟ್ಟಡಗಳಲ್ಲಿ ಈ ನಿಯಮ ಜಾರಿಗೆ ಬರ್ತಾ ಇದೆ. ಹಸಿ ಕಸ, ಒಣ ಕಸವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸೋದಕ್ಕೆ ಪ್ರತ್ಯೇಕ ಡಬ್ಬಿಗಳನ್ನು ಅಳವಡಿಸಬೇಕು ಅಂತ ಸ್ಪಷ್ಟ ಸೂಚನೆ ನೀಡ್ತಾ ಇದೆ. ಈಗಾಗಲೇ ಕೂಡ GBA ಕಸ ನಿರ್ವಹಣೆಗೆ ಸಾಕಷ್ಟು ನಿಯಮಗಳನ್ನು ಜಾರಿಗೆ ತಂದಿದೆ. ಹಾಗಿದ್ರೂ ಕೂಡ ಪ್ರಯೋಜನ ಮಾತ್ರ ಆಗ್ತಾ ಇಲ್ಲ. ಇದೀಗ GBA ಸ್ವಂತ ಮನೆಯುಳ್ಳವರು ಹಾಗೆ PGಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದು ವರ್ಕೌಟ್ ಆಗುತ್ತಾ ಈ ರೂಲ್ಸು? ಅದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.